ನನ್ನ ದಾರಿ ಅವನಿಗಿಷ್ಟ ಆಗಲಿಲ್ಲ, ಅವನ ದಾರಿ ನನಗಿಷ್ಟ ಆಗಲಿಲ್ಲ. ಇಲ್ಲಿದ್ರೆ ನೀನ್ ಓಡ್ತಾನೇ ಇರ್ಬೇಕು. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಅಪ್ಪನಿಗೋಸ್ಕರ ಬಂದಿದ್ದು. ಈ ಕಾಲದಲ್ಲೂ ಜಾಯಿಂಟ್ ಫ್ಯಾಮಿಲಿ ಆಗಿರೋದು ಒಂದು ರೇರ್ ಸೀನ್. ಇಂಡಿಯಾದಲ್ಲಿ ನಿಮ್ಮ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ವಾ? ಮಾತಾಡ್ತಿರೋದು ತಲಪತಿ ವಿಜಯ್ ಅವರ ವಾರಿಸು ಮೂವಿ ಬಗ್ಗೆ. ಈ ಒಂದು ಚಲನಚಿತ್ರವು 2023ರಲ್ಲಿ ಬಿಡುಗಡೆಯಾದ ಭಾರತೀಯ ತಮಿಳು ಭಾಷೆ ಆಕ್ಷನ್ ಚಲನಚಿತ್ರವಾಗಿದ್ದು, ಈ ಒಂದು ಚಲನಚಿತ್ರವರು ವಂಶಿ ಪೈಡಿಪಲ್ಲಿ ಅವರು ಬರೆದು ನಿರ್ದೇಶಿಸಿದ್ದಾರೆ. ಅವರು ಈ ಒಂದು ಚಲನಚಿತ್ರವನ್ನು ಹರಿ ಕಿಶೋರ್, ಸಲಮಾನ್ ಮತ್ತು ವಿವೇಕ್ ವೇಲ್ಮುರುಗನ್ ಅವರೊಂದಿಗೆ ಸಹ ಲೇಖಕರಾಗಿದ್ದಾರೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಮತ್ತು PVP ಸಿನಿಮಾ ಬ್ಯಾನರ್ ಅಡಿಯಲ್ಲಿ ದಿಲ್ ರಾಜು ಮತ್ತು ಶಿರೀಶ್ ಜಂಟಿಯಾಗಿ ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ವಿಜಯ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಶ್ಮಿಕಾ ಮಂದಾನ, ಆರ್ ಶರತ್ ಕುಮಾರ್, ಶ್ಯಾಮ್ ಪ್ರಭು, ಪ್ರಕಾಶ್ ರಾಜ್, ಶ್ರೀಕಾಂತ್, ಜಯಸುಧಾ, ಸಂಗೀತ ಮತ್ತು ಸಂಯುಕ್ತ ಷಣ್ಮುಖಂದನ್, ನಂದಿನಿ ರಾಯ್, ಯೋಗಿ ಬಾಬು, ಗಣೇಶ್ ವೆಂಕಟರಮನ್ ಮತ್ತು ಸುಮನ್ ಅವರೊಂದಿಗೆ ಈ ಒಂದು ಚಲನಚಿತ್ರದಲ್ಲಿ ಅನೇಕ ನಟರು ಕಾಣಿಸಿಕೊಂಡಿದ್ದಾರೆ. ಇದು ಒಬ್ಬ ಉದ್ಯಮಿಯ ಕಿರಿಯ ಮಗ ತನ್ನ ತಂದೆಯ ವ್ಯವಹಾರದ ಅಧ್ಯಕ್ಷನಾಗಿ ನೇಮಕಗೊಳ್ಳುವುದರ ಮೇಲೆ ಕೇಂದ್ರೀಕೃತವಾಗಿದೆ. ಇದು ಅವನ ಇಬ್ಬರ ಸಹೋದರರನ್ನು ನಿರಾಶೆಗೊಳಿಸುವುದರ ಮೇಲೆ ಈ ಒಂದು ಮೂವಿ ಇದೆ. ಈ ಒಂದು ಚಲನಚಿತ್ರವನ್ನು ಸೆಪ್ಟೆಂಬರ್ 2021ರಲ್ಲಿ ತಾತ್ಕಾಲಿಕ ಟೈಟಲ್ ಅನ್ನು ದಳಪತಿ 66 ಎಂಬ ಹೆಸರಿನಲ್ಲಿ ಘೋಷಿಸಲಾಗಿತ್ತು. ಏಕೆಂದರೆ ಇದು ವಿಜಯ್ ಅವರ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ 66ನೇ ಚಲನಚಿತ್ರವಾಗಿತ್ತು. ಈ ಒಂದು ಚಲನಚಿತ್ರದ ಮೇನ್ ಶೂಟಿಂಗ್ ಬಗ್ಗೆ ನಾವು ನೋಡುವುದಾದರೆ ಏಪ್ರಿಲ್ 2022ರಲ್ಲಿ ಪ್ರಾರಂಭವಾಯಿತು ಮತ್ತು ಡಿಸೆಂಬರ್ನಲ್ಲಿ ಮುಕ್ತಾಯವಾಯಿತು. ಈ ಒಂದು ಚಲನಚಿತ್ರದ ಬಹುಪಾಲು ಚಿತ್ರೀಕರಣವನ್ನು ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿ ನಡೆಸಲಾಯಿತು. ವಿಶಾಖಪಟ್ಟಣಂ, ಬಳ್ಳಾರಿ ಮತ್ತು ಲಡಾಖ್ನಲ್ಲಿ ವಿರಾಳ ವೇಳಾಪಟ್ಟಿಗಳೊಂದಿಗೆ ಮುಕ್ತಾಯವಾಯಿತು. ಈ ಒಂದು ಚಲನಚಿತ್ರದಲ್ಲಿ ಸಂಗೀತವನ್ನು ನೋಡುವುದಾದರೆ ಎಸ್ ಥಾಮನ್ ಅವರು ಈ ಒಂದು ಚಲನಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ. ಈ ಒಂದು ಚಲನಚಿತ್ರವು ನಿರ್ಮಾಣದ ಸಮಯದಲ್ಲಿ ಹಲವಾರು ಸೋರಿಕೆಗಳಿಗೆ ಒಳಗಾಯಿತು. ವಾರಿಸು ಚಲನಚಿತ್ರವು 2023 ಜನವರಿ 11ರಂದು ಪೊಂಗಲ್ ಹಬ್ಬದ ವಾರದಲ್ಲಿ ವಿಶ್ವದಾದ್ಯಂತ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಯಿತು. ಇದು ವಿಜಯ್ ಅವರ ಅಭಿನಯ, ಸಂಗೀತ, ಸಹನ ಸನ್ನಿವೇಶಗಳು ಮತ್ತು ಮನೋರಂಜನಾ ಮೌಲ್ಯಕ್ಕಾಗಿ ವಿಮರ್ಶಕರಿಂದ ಮಿಶ್ರ ವಿಮರ್ಶೆಗಳನ್ನು ಪಡೆಯಿತು. ಆದರೆ ಚಿತ್ರಕಥೆ ಮತ್ತು ಭಾವತೀರಿಕೆದ ವಿಧಾನಕ್ಕಾಗಿ ಟೀಕೆಗಳು ಪಡೆಯಿತು. ಇದು ಬಾಕ್ಸ್ ಆಫೀಸ್ನಲ್ಲಿ ಸುಮಾರು 290